ಫಸ್ಟ್ ಟೈಮ್ ನಮ್ಮ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇದು ಸುರೇಶ್ನ ಕತೆ. ಅವನದೇ ದೃಷ್ಟಿಯಲ್ಲಿ ಹೇಳಬೇಕು ಅಂದರೆ ನನ್ನ ಹೆಸರು ಸುರೇಶ್. ನನ್ನ ದೊಡ್ಡ ಕಾರಿನೊಂದಿಗೆ ಫ್ಯಾಕ್ಟರಿಯಿಂದ ಮನೆಗೆ ಮರಳಿದೆ. ನನ್ನ ಜೊತೆ ಅತ್ತಿಗೆ ಕೂಡ ಇದ್ದಳು. ಅತ್ತಿಗೆ ಈ ಹುಡುಗಿ ತುಂಬ ಒಳ್ಳೆಯವಳು. ಅವಳನ್ನು ನೋಡಿದ ತಕ್ಷಣ ನನಗೆ ಇಷ್ಟ ಆಗುತ್ತೆ ಅಂದಳು. ನಾನು ಹೇಳಿದೆ, ನೀವು ದಣಿದಿಲ್ಲವೇ? ನಾನು ಹುಡುಗಿಯನ್ನು ಹುಡುಕುತ್ತಾ 10 ವರ್ಷಗಳು ಕಳೆದಿವೆ ಮತ್ತು ಈಗ ನನಗೆ 36 ವರ್ಷ ವಯಸ್ಸಾಗಿದೆ. ಇನ್ನೂ ನೀವು ನನ್ನ ಹುಡುಕಾಟವನ್ನು ಮುಂದುವರಿಸಿದ್ದೀರಿ. ನಾನು ಹೀಗೆ ಹೇಳುತ್ತಾ ನಗಲು ಪ್ರಾರಂಭಿಸಿದೆ. ನನ್ನ ಅತ್ತಿಗೆ ಹೇಳಿದಳು, ಈ ಹುಡುಗಿ ಸಂಪೂರ್ಣವಾಗಿ ಪಟಾಕಿ. ಅವಳು ನಿನ್ನನ್ನು ನೋಡಿದ ತಕ್ಷಣ ಅವಳು ನಿನ್ನನ್ನು ಇಷ್ಟಪಡುತ್ತಾಳೆ. ಅಮ್ಮ ಅತ್ತಿಗೆಯನ್ನು ನೋಡತೊಡಗಿ ಒಳಗೆ ಹೋದಳು. ನಮ್ಮ ಮನೆಯಲ್ಲಿ ತಂದೆ ತಾಯಿ ಮತ್ತು ಅಣ್ಣ ಮತ್ತು ಅತ್ತಿಗೆ ಮಾತ್ರ ಇದ್ದಾರೆ. ಭವ್ಯ ಮದುವೆಯಾಗಿ 10 ವರ್ಷಗಳಾಗಿದ್ದು ಅವರಿಗೆ 8 ವರ್ಷದ ಮಗನೂ ಕೂಡ ಇದ್ದಾನೆ. ಮದುವೆಯ ನಂತರ ಅತ್ತಿಗೆ ತನಗಾಗಿ ಅತ್ತಿಗೆಯನ್ನು ಹುಡುಕತೊಡಗಿದಳು. ಆದರೆ ನನಗೆ ಯಾವ ಹುಡುಗಿಯೂ ಇಷ್ಟವಿಲ್ಲ. ಕೆಲವರು ದಪ್ಪಗಿದ್ದಾರೆ, ಕೆಲವರು ಕಪ್ಪಗಿದ್ದಾರೆ, ಕೆಲವರ ಮುಖದಲ್ಲಿ ಗ್ಲಾಮರ್ ಇಲ್ಲ. ನನ್ನ ಮನಸ್ಸಿನಲ್ಲಿ ಅಂತಹ ಒಂದು ಹುಡುಗಿ ಬಹುಶಃ ಎಂದಿಗೂ ಇರಲಿಲ್ಲ. ನಾವು ದೊಡ್ಡ ಬಟ್ಟೆ ಕಾರ್ಖಾನೆಯನ್ನು ಹೊಂದಿದ್ದೇವೆ. ಅದನ್ನು ನಾನು ಮತ್ತು ಸಹೋದರ ಒಟ್ಟಾಗಿ ನಿರ್ವಹಿಸುತ್ತೇವೆ ಮತ್ತು ನಮಗೆ ಹಣದ ಕೊರತೆ ಇಲ್ಲ. ಒಂದೊಂದು ಕುಟುಂಬದಿಂದ ನನಗೆ ಸಂಬಂಧಗಳು ಬರುತ್ತಲೇ ಇರುತ್ತವೆ. ಆದರೆ ನಾನು ಎಲ್ಲ ಸಂಬಂಧಗಳನ್ನು ತಿರಸ್ಕರಿಸುತ್ತೇನೆ ಮತ್ತು ಇಂದು ನಾನು ಮತ್ತೆ ಹುಡುಗಿಯನ್ನು ನೋಡಲು ಹೋಗಬೇಕಾಗಿತ್ತು. ಆದ್ದರಿಂದ ನಾನು ನನ್ನ ಬೆಲೆ ಬಾಳುವ ಸೂಟ್ ಒಂದನ್ನು ತೆಗೆದುಕೊಂಡು ಅದನ್ನು ಧರಿಸಿದೆ. ಹುಡುಗಿ ನನಗೆ ಇಷ್ಟವಾಗುವುದಿಲ್ಲ ಎಂಬ ಪೂರ್ಣ ಭರವಸೆಯೊಂದಿಗೆ ನಾನು ನನ್ನ ತಾಯಿ ಮತ್ತು ಅತ್ತಿಗೆಯೊಂದಿಗೆ ಆ ಹುಡುಗಿಯ ಮನೆಗೆ ಹೋದೆ. ಹೊರಡುವಾಗ ಅಮ್ಮ ಹೇಳಿದಳು, ಅವನ ತಂದೆಗೆ ದೊಡ್ಡ ಬಟ್ಟೆ ಅಂಗಡಿ ಇದೆ. ಅವನು ನನ್ನಷ್ಟು ಶ್ರೀಮಂತನಾಗಲಾರ ಎಂದುಕೊಂಡೆ. ಹುಡುಗಿಯನ್ನು ತಿರಸ್ಕರಿಸಿದ್ದಕ್ಕಾಗಿ ಮತ್ತು ಅವಳನ್ನು ಅವಮಾನಿಸುವುದಕ್ಕಾಗಿ ನನಗೆ ಒಂದು ಪಾಯಿಂಟ್ ಸಿಕ್ಕಿತು. ನಾನು ಹುಡುಗಿಯ ಮನೆಗೆ ಹೋದಾಗ ಅವಳ ತಾಯಿ, ತಂದೆ, ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ನಮಗೆ ಬಡಿಸಲು ಪ್ರಾರಂಭಿಸಿದರು. ಅವರು ತಿನ್ನಲು ವಿವಿಧ ರೀತಿಯ ಭಕ್ಷ್ಯಗಳನ್ನು ತಯಾರಿಸಿದರು. ಹುಡುಗಿಯ ತಾಯಿಯನ್ನು ನೋಡಿದ ತಕ್ಷಣ ನಾನು ಈ ಸಂಬಂಧವನ್ನು ತಿರಸ್ಕರಿಸುತ್ತೇನೆ ಎಂದು ನನಗೆ ತಿಳಿದಿದೆ. ಅವಳ ತಾಯಿ ತುಂಬ ಸಾಧಾರಣವಾಗಿ ಕಾಣುತ್ತಿದ್ದರಿಂದ ಅವಳ ಮಗಳು ಅವಳಂತೆಯೇ ಇರಬೇಕು. ನಮಗೆ ಟೀ ತರುವಾಗ ನಾವು ನಮ್ಮೊಳಗೆ ಮಾತನಾಡುತ್ತಿದ್ದೆವು. ನಾನು ಅವಳನ್ನು ನೋಡಿದಾಗ ಸಮಯ ಕಳೆದಂತೆ ಅನಿಸಿತು. ಅವಳು ತುಂಬ ಸುಂದರವಾದ ಲೆಹೆಂಗಾವನ್ನು ಧರಿಸಿದ್ದಳು. ಅವಳ ಆಕೃತಿಯ ಚಲನಚಿತ್ರ ಮಾದರಿಯಂತೆಯೇ ಇತ್ತು. ಅವಳು ತುಂಬ ಎತ್ತರ ಮತ್ತು ಸುಂದರವಾಗಿದ್ದಳು ಮತ್ತು ಅವಳನ್ನು ನೋಡುವಾಗ ಅವಳು ಜಿಮ್ ಫಿಗರ್ ಅನ್ನು ಹೊಂದಿದ್ದಳು ಎಂದು ಅನಿಸಿತು. ಅವಳ ಕಣ್ಣುಗಳು ಜಿಂಕೆಯಂತಿದ್ದವು ಮತ್ತು ಅವಳ ಉದ್ದನೆಯ ಸುಂದರವಾದ ಕೂದಲು ಅವಳ ಸೊಂಟವನ್ನು ತಲುಪುತ್ತಿತ್ತು ಮತ್ತು ಅವಳ ಗುಲಾಬಿ ತುಟಿಗಳನ್ನು ನೋಡುತ್ತಿದ್ದೆ. ನಾನು ನನ್ನ ಮೇಲೆ ನಿಯಂತ್ರಣವನ್ನು ಕಳೆದುಕೊಳ್ಳುತ್ತೇನೆ ಎಂದು ನನಗೆ ಅನಿಸಿತು. ಅವಳ ಮಾತು ಕೇಳಿ ಅಮ್ಮನಿಗೆ ಆ ಹುಡುಗಿ ತುಂಬ ಇಷ್ಟ. ಮದುವೆಯಾದರೆ ಆ ಹುಡುಗಿಯನ್ನೇ ಮದುವೆಯಾಗುತ್ತೇನೆ ಎಂದು ಎಲ್ಲರ ಮುಂದೆ ಹೇಳಿದ್ದೆ. ಹುಡುಗಿಯನ್ನು ನೋಡಿದ ತಕ್ಷಣ ನಾನು ಈ ನಿರ್ಧಾರ ತೆಗೆದುಕೊಂಡೆ ಎಂದು ಎಲ್ಲರಿಗೂ ಆಶ್ಚರ್ಯವಾಯಿತು. ಮ್ಯಾಟರ್ ಹ್ಯಾಂಡಲ್ ಮಾಡ್ತೀನಿ ಅಂದೆ. ನನಗೆ ಒಬ್ಬ ವ್ಯಕ್ತಿ ಹೇಗಿರಬೇಕೆಂದು ಗೊತ್ತು. ಈ ಹುಡುಗಿ ತುಂಬ ಒಳ್ಳೆಯವಳು ಅಂತ ನೋಡಿದ ತಕ್ಷಣ ಗೊತ್ತಾಯಿತು. ಅವಳು ನನ್ನ ಹೆಸರು ಪುಷ್ಪ ಎಂದಳು. ನಾನು ವಾಹ್ ಅಂದೆ. ನಿನ್ನ ಹೆಸರಿನಂತೆಯೇ ನೀನು ಎಲ್ಲೆಡೆ ಸುಗಂಧವನ್ನು ಪಸರಿಸುತ್ತೀಯ. ಪುಷ್ಪಳೊಬ್ಬಳನ್ನು ನೋಡಿದ ಮೇಲೆ ಹಿಡಿತ ತಪ್ಪುತ್ತಿದ್ದರಿಂದ ಅವಳ ಜೊತೆ ಒಬ್ಬನೇ ಮಾತನಾಡಬೇಕು ಎಂದುಕೊಂಡೆ. ಅವನ ಮುಖವನ್ನು ನೋಡಿದಾಗ ಅವಳು ನನಗೆ ತುಂಬ ಪರಿಚಿತನೆಂದು ಭಾವಿಸಿದೆ. ಬಹುಶಃ ನಾನು ಅವನನ್ನು ಅನೇಕ ಜೀವನದಿಂದ ತಿಳಿದಿದ್ದೇನೆ. ನಾನು ಪುಷ್ಪ ಅವರೊಂದಿಗೆ ಖಾಸಗಿಯಾಗಿ ಮಾತನಾಡಲು ಬಯಸುತ್ತೇನೆ ಮತ್ತು ನನ್ನ ಕಡೆಯಿಂದ ಹೌದು ಎಂದು ನಾನು ಕೈ ಜೋಡಿಸಿ ಹುಡುಗಿಯ ಮನೆಯವರಿಗೆ ಹೇಳಿದೆ. ಪುಷ್ಪ ಕೂಡ ಹೌದು ಎಂದು ಹೇಳಿದರೆ ನಾವು ವಿಷಯವನ್ನು ಮುಂದಕ್ಕೆ ಕೊಂಡೊಯ್ಯಬಹುದು. ಅವರ ತಂದೆ ತಾಯಿ ಪುಷ್ಪ ಮತ್ತು ನನ್ನನ್ನು ಟೆರೆಸ್ಗೆ ಕಳುಹಿಸಿದರು. ಅವಳನ್ನು ನೋಡಿ ನನಗೆ ಮಾತು ಬರದಂತಾಯಿತು. ನಾನು ಅವಳ ಸೌಂದರ್ಯವನ್ನು ನೋಡುತ್ತಿದ್ದೆ ಮತ್ತು ನಾನು ಅದನ್ನು ಹೊಂದಬೇಕು ಎಂಬ ಆಲೋಚನೆ ನನ್ನ ಮನಸ್ಸಿನಲ್ಲಿ ಬರುತ್ತಿತ್ತು. ಅವಳು ನನ್ನನ್ನು ಮದುವೆಯಾಗಲು ನಿರಾಕರಿಸಿದರೆ ನಾನು ಏನು ಮಾಡಬೇಕು? ಬಹುಶಃ ನಾನು ಏನಾದರೂ ಹೇಳಲು ಅವಳು ಕಾಯುತ್ತಿದ್ದಳು. ನಾನು ಹೇಳಿದೆ, ನನ್ನ ಮನೆಯಲ್ಲಿ ನಿನಗೆ ಎಲ್ಲ ರೀತಿಯ ಸ್ವಾತಂತ್ರ್ಯ ಸಿಗುತ್ತದೆ. ನೀನು ಮದುವೆಗೆ ಒಪ್ಪಿದರೆ ನನ್ನೊಂದಿಗೆ ಸ್ವತಂತ್ರವಾಗಿ ಬದುಕಬಹುದು. ನೀವು ಏನು ಬೇಕಾದರೂ ಮಾಡಬಹುದು. ಯಾವುದೇ ನಿರ್ಬಂಧಗಳಿಲ್ಲ. ನೀವು ನನ್ನ ಬಗ್ಗೆ ಏನನ್ನೂ ಕೇಳುವುದಿಲ್ಲ ಎಂದರು. ನಾನು ಹೇಳಿದೆ, ನಾನು ನಿನ್ನನ್ನು ಮೊದಲ ನೋಟದಲ್ಲೇ ಪರೀಕ್ಷಿಸಿದ್ದೇನೆ. ನೀನು ಮದುವೆಗೆ ಹೌದು ಎಂದು ಹೇಳಿದರೆ ನಾನು ನಿನ್ನನ್ನು ಯಾವಾಗಲೂ ಸಂತೋಷದಿಂದ ಇಡುತ್ತೇನೆ. ನಾನು ನಿಮಗೆ ಭರವಸೆ ನೀಡುತ್ತೇನೆ. ನಾನು ಅದರ ಬಗ್ಗೆ ಯೋಚಿಸಿ ಅವಳಿಗೆ ಹೇಳುತ್ತೇನೆ ಎಂದು ಅವಳು ಹೇಳಿದಳು. ಅವಳ ಉತ್ತರ ನನಗೆ ತೊಂದರೆ ನೀಡಿತು, ಏಕೆಂದರೆ ನಮ್ಮಲ್ಲಿ ಹಣದ ಕೊರತೆ ಇಲ್ಲ ಮತ್ತು ನಾನು ತುಂಬ ಸುಂದರ ಮತ್ತು
ಬುದ್ಧಿವಂತ ಹುಡುಗ. ಅನೇಕ ಶ್ರೀಮಂತ ಹುಡುಗಿಯರು ನನ್ನ ಹಿಂದೆ ತಿರುಗಿದರು, ಆದರೆ ನಾನು ಯಾರನ್ನೂ ನೋಡುವುದಿಲ್ಲ ಮತ್ತು ನಾನು ಯಾವುದೇ ಹುಡುಗಿಯೊಂದಿಗೆ ಮಾತನಾಡಿದರೂ ಅವಳು ಅದೃಷ್ಟಶಾಲಿ ಎಂದು ಪರಿಗಣಿಸುತ್ತಾಳೆ. ಹುಡುಗಿಯರು ಯಾವಾಗಲೂ ಪಾರ್ಟಿಗಳಲ್ಲಿ ನನ್ನನ್ನು ಸುತ್ತುವರಿಯುತ್ತಿದ್ದರು ಮತ್ತು ನನ್ನೊಂದಿಗೆ ನೃತ್ಯ ಮಾಡಲು ಸಾಯುತ್ತಾರೆ. ಪ್ರತಿಯೊಬ್ಬ ಮಹಿಳೆ ಕೂಡ ನನ್ನನ್ನು ಭೇಟಿಯಾಗಲು ಬಯಸುತ್ತಾರೆ ಮತ್ತು ನಾನು ಪುಷ್ಪಾ ಅವರನ್ನು ಮದುವೆಯಾಗಲು ಬಯಸುತ್ತೇನೆ. ಆದ್ದರಿಂದ ನಾನು ಈ ಬಗ್ಗೆ ಯೋಚಿಸಿ ಹೇಳುತ್ತೇನೆ ಎಂದು ಅವರು ಹೇಳಿದ್ದಾರೆ. ಆದರೆ ನಾನು ಏನು ಹೇಳಲಿ? ಸರಿ, ನನಗೆ ಇಷ್ಟವಾದಂತೆ ಹೇಳು. ನಾವು ಮನೆಗೆ ಹಿಂತಿರುಗಲು ಪ್ರಾರಂಭಿಸಿದಾಗ ನನ್ನ ಅತ್ತಿಗೆ ಏನು ವಿಷಯ ಎಂದಳು. ನೀವು ಅವಳಿಗೆ ಮೊದಲ ನೋಟದಲ್ಲೇ ಹೌದು ಎಂದಿದ್ದೀರಿ. 10 ವರ್ಷದಿಂದ ನಿನಗೆ ಹುಡುಗಿ ತೋರಿಸುತ್ತಾ ಇದ್ದೆ. ನೀನು ಕೇಳದ ಮಾತು ಕೇಳಿ ಬೇಸರಗೊಂಡಿದ್ದೆವು. ಇಂದು ಪುಷ್ಪಾಳನ್ನು ಕಂಡ ಮೇಲೆ ಹುಚ್ಚು ಹಿಡಿದಿದೆ. ನಾನೇನು ಹೇಳದ ಮನದಲ್ಲಿ ನಗುತ್ತಿದ್ದೆ. ನಾನು ನನ್ನ ಅತ್ತಿಗೆಯಿಂದ ಅವಳ ಸಂಪರ್ಕ ಸಂಖ್ಯೆಯನ್ನು ತೆಗೆದುಕೊಂಡೆ ಮತ್ತು ಬೆಳಗ್ಗೆ ನಾನು ಪುಷ್ಪಾ ಅವರ ತಂದೆಗೆ ಕರೆ ಮಾಡಿ ಅವರ ಉತ್ತರವನ್ನು ಕೇಳಿದೆ. ನನ್ನ ಮಗಳನ್ನು ಕೇಳಿದ ನಂತರವೇ ನಾನು ಹೇಳಬಲ್ಲೆ ಎಂದು ಮೋಹನ್ ಲಾಲ್ ಜಿ ಹೇಳಿದ್ದರು. ಪುಷ್ಪಾ ಇನ್ನೂ ಉತ್ತರಿಸಿಲ್ಲ, ಏಕೆಂದರೆ ಆಕೆಗೆ ಕೇವಲ 18 ವರ್ಷ ಮತ್ತು ನಮ್ಮಿಬ್ಬರ ನಡುವೆ ದೊಡ್ಡ ವಯಸ್ಸಿನ ವ್ಯತ್ಯಾಸವಿದೆ ಮತ್ತು ಅವರು ಪ್ರಸ್ತುತ ಪದವಿಯನ್ನು ಪೂರ್ಣಗೊಳಿಸಿದ್ದಾರೆ. ನಾನು ಪುಷ್ಪಾಗೆ ಹೇಳಿದ್ದೇನೆ, ಅವಳು ಏನು ಬೇಕಾದರೂ ಮಾಡಬಹುದು. ಅವಳಿಗೆ ನಮ್ಮ ಕಡೆಯಿಂದ ಯಾವುದೇ ಅಧ್ಯಯನ, ಉದ್ಯೋಗ ಮತ್ತು ಯಾವುದೇ ನಿರ್ಬಂಧವಿಲ್ಲ. ಮತ್ತು ಹೌದು, ನಾವು ವರದಕ್ಷಿಣೆ ಕೂಡ ತೆಗೆದುಕೊಳ್ಳುವುದಿಲ್ಲ. ನಿಮ್ಮ ಮಗಳನ್ನು ಒಂದೇ ಜೊತೆ ಬಟ್ಟೆಯಲ್ಲಿ ಕಳುಹಿಸಿ. 2-3 ದಿನಗಳ ನಂತರ ಪುಷ್ಪಾ ಅವರ ತಂದೆ ಕರೆ ಮಾಡಿ, ಪುಷ್ಪಾ ನಿಮ್ಮನ್ನು ಭೇಟಿಯಾಗಲು ಬಯಸುತ್ತಿದ್ದಾಳೆ ಎಂದು ಹೇಳಿದರು. ನಾನು ಅವಳನ್ನು ಅವಳ ಮನೆಯಿಂದ ಎತ್ತಿಕೊಂಡು ಬಂದು ದೊಡ್ಡ ರೆಸ್ಟೋರೆಂಟ್ ಕರೆದೊಯ್ದು ಅವಳಿಗೆ ಏನು ತಿನ್ನಬೇಕು ಎಂದು ಕೇಳಿದೆ. ಅವಳು ಸಂಪೂರ್ಣವಾಗಿ ಮೌನವಾಗಿ ಕುಳಿತಿದ್ದಳು. ನಾನು ಅವಳನ್ನು ನೋಡಲಾರಂಭಿಸಿದೆ. ಸ್ವಲ್ಪ ಸಮಯದ ನಂತರ ಅವಳು ನನಗೆ ಈ ರೆಸ್ಟೋರೆಂಟ್ ಇಷ್ಟವಿಲ್ಲ ಎಂದು ಹೇಳಿದಳು. ಇದನ್ನು ಕೇಳಿ ನಾನು ಅವಳನ್ನೇ ನೋಡುತ್ತಲೇ ಇದ್ದೆ. ಈ ರೆಸ್ಟೋರೆಂಟ್ ಈ ನಗರದ ದೊಡ್ಡ ರೆಸ್ಟೋರೆಂಟ್ ಮತ್ತು ಜನರು ಅದರಲ್ಲಿ ಆಹಾರವನ್ನು ತಿನ್ನುವ ಕನಸು ಕಾಣುತ್ತಾರೆ. ಇದಕ್ಕಿಂತ ಉತ್ತಮವಾದ ಸ್ಥಳ ನನಗೆ ತಿಳಿದಿದೆ ಎಂದು ಅವರು ಹೇಳಿದಳು. ನಾನು ಸರಿ, ನಗರದಲ್ಲಿ ಯಾವ ದೊಡ್ಡ ರೆಸ್ಟೋರೆಂಟ್ ಇದೆ ಎಂದು ನನಗೆ ಅರ್ಥವಾಗಲಿಲ್ಲ. ಆದರೆ ಮೊದಲ ದಿನದಂದು ನಾನು ಪುಷ್ಪಾಗೆ ವಿಧೇಯನಾಗಲು ಬಯಸಿದ್ದೆ. ನಾನು ಅವಳನ್ನು ಮೆಚ್ಚಿಸಲು ಬಯಸುತ್ತೇನೆ. ಅವಳು ನನ್ನನ್ನು ಒಂದು ಸಣ್ಣ ರೆಸ್ಟೋರೆಂಟ್ಗೆ ಕರೆದೊಯ್ದಳು. ಅಲ್ಲಿ ನಾನು ಎಂದಿಗೂ ಒಳಗೆ ಕಾಲಿಡುವುದಿಲ್ಲ. ಅಲ್ಲಿ ಯಾವುದೇ ಗುಣಮಟ್ಟದ ವ್ಯಕ್ತಿ ಇರಲಿಲ್ಲ ಅಥವಾ ಕೋಟ್ ಧರಿಸಿದ ಯಾರೂ ಇರಲಿಲ್ಲ. ಆದರೆ ನಾವಿಬ್ಬರೂ ಅಲ್ಲಿ ನಮ್ಮ ಆಹಾರವನ್ನು ಸೇವಿಸಿದ್ದೆವು. ಪುಷ್ಪಾ ನನ್ನನ್ನೇ ನೋಡುತ್ತಿದ್ದಳು. ಅವಳು ನನ್ನನ್ನು ಪರೀಕ್ಷಿಸುವಳಂತೆ. ಬಹುಶಃ ಅವಳ ಜೀವನ ಶೈಲಿಯಲ್ಲಿ ನಾನು ಬದುಕಬಹುದೇ ಅಥವಾ ಇಲ್ಲವೇ ಎಂದು ಅವಳು ತಿಳಿದುಕೊಳ್ಳಲು ಬಯಸಿದಳು. ಬಹುಶಃ ಅವಳು ಪ್ರದರ್ಶನವನ್ನು ಇಷ್ಟಪಡಲಿಲ್ಲ, ಆದರೆ ನಾನು ಪುಷ್ಪಾಗಾಗಿ ಏನು ಬೇಕಾದರೂ ಮಾಡಬಹುದು. ಈ ಸಮಯದಲ್ಲಿ ಅವನು ತನ್ನ ಬಗ್ಗೆ ಬಹಳಷ್ಟು ಹೇಳಿದನು. ಮಾಣಿ ಬಿಲ್ ತಂದಾಗ ನಾನು ನನ್ನ ಕ್ರೆಡಿಟ್ ಕಾರ್ಡನ್ನು ಅವನಿಗೆ ಕೊಟ್ಟೆ, ಆದರೆ ಅವನು ನನ್ನ ಬಳಿ ಇಲ್ಲದ ಹಣವನ್ನು ಕೇಳಲು ಪ್ರಾರಂಭಿಸಿದನು. ಊಟಕ್ಕೆ ಹಣವಿಲ್ಲದ ಕಾರಣ ನನ್ನ ಸ್ಥಿತಿ ತೀರಾ ಹದಗೆಟ್ಟಿತು. ನನ್ನ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಪುಷ್ಪಾ ತನ್ನ ಪರ್ಸ್ನಿಂದ ಹಣವನ್ನು ಹೊರತೆಗೆದು ಬಿಲ್ ಪಾವತಿಸಿದಳು. ನಾನು ಪುಷ್ಪಾಗೆ, ಕ್ಷಮಿಸಿ, ನಾನು ನಗದು ಇಡುವುದಿಲ್ಲ, ಏಕೆಂದರೆ ನಾನು ಎಲ್ಲಿಗೆ ಹೋದರೂ ಕಾರ್ಡ್ ಮೂಲಕ ಪಾವತಿ ಮಾಡಲಾಗುತ್ತದೆ. ನಾನು ಈ ಹಣವನ್ನು ನಿಮಗೆ ಮರುಪಾವತಿಸುತ್ತೇನೆ. ಆದರೆ ನನ್ನ ಅವಸ್ಥೆ ನೋಡಿ ಮನದಲ್ಲೇ ನಗುತ್ತಾ ಖುಷಿ ಪಡುತ್ತಿದ್ದಳು. ಈಗಲೇ ಅವಳನ್ನು ನನ್ನವಳನ್ನಾಗಿ ಮಾಡಿಕೊಳ್ಳಬೇಕು ಅನ್ನಿಸುವಷ್ಟು ಸಿಟ್ಟು ಬರುತ್ತಿತ್ತು. ಕಷ್ಟಪಟ್ಟು ನನ್ನನ್ನು ಕಂಟ್ರೋಲ್ ಮಾಡಿಕೊಂಡು ಮನೆಗೆ ಡ್ರಾಪ್ ಮಾಡಿ ನನ್ನ ಮನೆಗೆ ಬಂದೆ. 2 ದಿವಸದಲ್ಲಿ ಉತ್ತರ ಕೊಟ್ಟ ಅವಳ ಉತ್ತರ ಕೇಳಿದ ಮೇಲೆ ಆಕಾಶವೇ ತಲೆ ಮೇಲೆ ಬಿದ್ದು ಪಾದದಡಿಯಿಂದ ನೆಲ ಹೊರಟು ಹೋದಂತೆ ಆಯಿತು. ಒಬ್ಬ ಹುಡುಗಿ ಅಂತಹ ಉತ್ತರವನ್ನು ಹೇಗೆ ನೀಡುತ್ತಾಳೆಂದು ನನಗೆ ಅರ್ಥವಾಗಲಿಲ್ಲ. 1 ವರ್ಷಕ್ಕೆ ಕಾಂಟ್ಯಾಕ್ಟ್ ಮ್ಯಾರೇಜ್ ಮಾಡ್ಕೊಳ್ತೇನೆ ಅಂತ ಹೇಳಿದ್ಲು. 1 ವರ್ಷದೊಳಗೆ ನೀವು ನನ್ನನ್ನು ಮೆಚ್ಚಿಸಲು ಯಶಸ್ವಿಯಾದರೆ ನಾನು ನಿಮ್ಮೊಂದಿಗೆ ಶಾಶ್ವತವಾಗಿ ಉಳಿಯುತ್ತೇನೆ, ನಿಮ್ಮ ಹೆಂಡತಿಯಾಗುತ್ತೇನೆ. ಆದರೆ ನಾನು ನಿಮ್ಮ ಜೀವನ ಶೈಲಿಗೆ ಹೊಂದಿಕೊಳ್ಳಲು ಸಾಧ್ಯವಾಗದಿದ್ದರೆ ಅಥವಾ ನೀವು ನಮ್ಮ ಜೀವನ ಶೈಲಿಗೆ ಹೊಂದಿಕೊಳ್ಳಲು ಸಾಧ್ಯವಾಗದಿದ್ದರೆ ನಾನು ನಿಮ್ಮಿಂದ ಬೇರ್ಪಡುತ್ತೇನೆ. ಅಷ್ಟಕ್ಕೂ ಅವಳು ತನ್ನ ಬಗ್ಗೆ ಏನು ಯೋಚಿಸುತ್ತಾಳೆಂದು ನನಗೆ ತಿಳಿದಿಲ್ಲ. ಆದರೆ ನಾನು ಅವಳನ್ನು ಹೇಗಾದರೂ ಪಡೆಯಬೇಕೆಂದು ಬಯಸಿದ್ದೆ. ಆದ್ದರಿಂದ ನಾನು ಅಂತಹ ಮದುವೆಗೆ ಒಪ್ಪಿಕೊಂಡೆ ಮತ್ತು ಅವಳು ಒಪ್ಪಂದವನ್ನು ಸಹ ಮಾಡಿ ಸಹಿ ಹಾಕಿದಳು. ಅಂತಹ ಹುಚ್ಚು ಹುಡುಗಿಯನ್ನು ನಾನು ಹಿಂದೆಂದೂ ನೋಡಿರಲಿಲ್ಲ. ಆದರೆ ಈಗ ನಾನು ಪ್ರತಿ ಕ್ಷಣವೂ ನನ್ನ ಮದುವೆಯ ರಾತ್ರಿಯ ಬಗ್ಗೆ ಯೋಚಿಸಲು ಪ್ರಾರಂಭಿಸಿದೆ. ನಾನು ಯಾವತ್ತೂ ಹೆಣ್ಣಿನಿಂದ ದೂರವೇ ಇದ್ದೇನೆ, ಏಕೆಂದರೆ ನನಗೆ ಯಾವ ಹೆಣ್ಣು ಇಷ್ಟವಾಗಿರಲಿಲ್ಲ ಮತ್ತು ಈಗ ನನಗೆ ಸಹಾಯ ಮಾಡಲು ಸಾಧ್ಯವಿಲ್ಲ. ಮದುವೆಯ ರಾತ್ರಿ ನಾನು ಹಸಿದ ತೋಳದಂತೆ ಅವಳ ಮೇಲೆ ಎರಗುತ್ತೇನೆ ಎಂದು ನಾನು ಭಾವಿಸುತ್ತಿದ್ದೆ. ನನ್ನ ಮನಸ್ಸಿನಲ್ಲಿ ವಿಚಿತ್ರವಾದ ಆಲೋಚನೆಗಳು ಬರಲು ಪ್ರಾರಂಭಿಸುತ್ತವೆ. ಪುಷ್ಪಾಳನ್ನು ನೋಡಿ ನನಗೆ ಏನಾಯಿತೋ ಗೊತ್ತಿಲ್ಲ, ಆದರೆ ನಾನು ಪುಷ್ಪಾ ಜೊತೆ 1 ವರ್ಷದ ಒಪ್ಪಂದಕ್ಕೆ ಸಹಿ ಮಾಡಿದ್ದೇನೆ. ಹಾಗಾಗಿ
ನಾನು ತೆಗೆದುಕೊಂಡ ಒಂದು ತಪ್ಪು ಹೆಜ್ಜೆ ನನ್ನನ್ನು ಅವಳಿಂದ ಶಾಶ್ವತವಾಗಿ ದೂರ ಮಾಡುತ್ತದೆ. ಹೇಗಿದ್ದರೂ ಅವಳ ಮನ ಗೆಲ್ಲಲೇಬೇಕು. ಪುಷ್ಪಾ ಜೊತೆ ಮದುವೆಯಾದ ನಂತರ ಹೊಸ ಸಮಸ್ಯೆಯೊಂದು ನನ್ನ ಮುಂದೆ ಬಂದು ನನ್ನ ಜೀವನ ಛಿದ್ರವಾಗುತ್ತದೆ ಅಂತ ಗೊತ್ತಿರಲಿಲ್ಲ. ನಾನು ಯಾವ ನೀರಿನಲ್ಲಿ ಮುಳುಗುತ್ತೇನೆ ಎಂದು ನನಗೆ ತಿಳಿದಿರಲಿಲ್ಲ. ಪುಷ್ಪಾ ಅವರ ಮುಗ್ಧ ಮುಖದ ಹಿಂದೆ ನನ್ನ ಜೀವನದ ಭಯಾನಕ ಮುಖವನ್ನು ನಾನು ಗುರುತಿಸಲು ಸಾಧ್ಯವಾಗಲಿಲ್ಲ. ನಾನು 17 ವರ್ಷದ ವಯಸ್ಸಿನವನಾಗಿದ್ದಾಗ ನನಗೆ ಎಂದಿಗೂ ಗೆಳತಿ ಇರಲಿಲ್ಲ. ನನ್ನದೇ ಕಾಲೇಜು. ಆಗ ನಾನು ಇಂಟರ್ಮೀಡಿಯೇಟ್ನಲ್ಲಿ ಇದ್ದೆ. ಆ ಹುಡುಗಿಯ ಮುಖವು ನನಗೆ ಚೆನ್ನಾಗಿ ನೆನಪಿಲ್ಲ. ನಾನು ಪ್ರೀತಿಸಿ 100 ವರ್ಷಗಳು ಕಳೆದಿದೆ ಎಂದು ನನಗೆ ತೋರುತ್ತದೆ. ಆದರೆ ಆ ಹುಡುಗಿ ನನ್ನೊಂದಿಗೆ ಮುರಿದು ಹಾಕಿ ದೂರ ಹೋಗಿದ್ದಳು. ನನ್ನ ಹೃದಯ ಅಂದಿನಿಂದ ನಾನು ಹುಡುಗಿಯರನ್ನು ಮನುಷ್ಯರಂತೆ ಪರಿಗಣಿಸದೆ ಬಳಕೆಯ ವಸ್ತು ಎಂದು ಪರಿಗಣಿಸಿದೆ. ಅತ್ತೆ ಮತ್ತು ನನ್ನ ಅತ್ತಿಗೆ ನಾನು ಗೌರವಿಸುವ ಇಬ್ಬರು ಮಹಿಳೆಯರು. 1 ತಿಂಗಳೊಳಗೆ ನಾವು ಮದುವೆಯಾದೆವು ಮತ್ತು ನಂತರ ಮದುವೆಯ ರಾತ್ರಿ ಬಂತು. ಬೆಳಗ್ಗಿನಿಂದ ತುಂಬ ಚಡಪಡಿಸುತ್ತಿದ್ದೆ. ಅತ್ತಿಗೆ ಕೂಡ ಆಗಾಗ ಗೇಲಿ ಮಾಡತೊಡಗಿದಳು. ಸೋದರ ಮಾವ, ತಾಳ್ಮೆಯಿಂದ ಇರು. ಆದರೆ ತಾಳ್ಮೆ ವಹಿಸುವುದು ನನ್ನ ಶಕ್ತಿಯಲ್ಲಿ ಇರಲಿಲ್ಲ. ಹಗಲು ಕಳೆಯುತ್ತಿಲ್ಲ. ರಾತ್ರಿ ಯಾವಾಗ ಬರುತ್ತೋ ಗೊತ್ತಿಲ್ಲ ಅನಿಸಿತು. ಕೊನೆಗೆ ಆ ಶುಭ ಮುಹೂರ್ತ ಬಂದಿತು. ನಾನು ತುಂಬ ಚಡಪಡಿಸುತ್ತಿದ್ದೆ ಮತ್ತು ನನ್ನೊಳಗಿನ ತೋಳವನ್ನು ನಾನು ನಿಗ್ರಹಿಸಬೇಕೆಂದು ಮನವರಿಕೆ ಮಾಡಿಕೊಳ್ಳುತ್ತಿದ್ದೆ. ನಾನು ಕೋಣೆಗೆ ಬಂದಾಗ ಅವಳು ತುಂಬ ಸುಂದರವಾದ ಲೆಹೆಂಗಾವನ್ನು ಹಾಕಿಕೊಂಡು ಕುಳಿತಿದ್ದಳು. ಮುಸುಕಿನೊಳಗೆ ತನ್ನ ಮುಖವನ್ನು ಮರೆಮಾಚಿದ್ದಳು. ನಾನು ಅವಳ ಮುಸುಕು ತೆಗೆದು ಅವಳಿಗೆ ಉಡುಗೊರೆಯನ್ನು ಕೊಟ್ಟೆ. ನಾನು ಅವಳಿಗೆ ತುಂಬ ಸುಂದರವಾದ ವಜ್ರದ ನೆಕ್ಲೆಸ್ ಖರೀದಿಸಿದ್ದೆ. ಅವಳ ಉಡುಗೊರೆಯನ್ನು ನೋಡಿದ ನಂತರ ಅವಳು ಮುಗುಳ್ನಕ್ಕಳು. ನಂತರ ನಾನು ಅವಳನ್ನು ಹತ್ತಿರದಿಂದ ನೋಡಲಾರಂಭಿಸಿದೆ. ಅವಳ ಕೈಗಳು ಅವಳ ತುಟಿಗಳ ಮೇಲೆ ಮತ್ತು ಅವಳ ಗಂಟಲಿನ ಮೇಲೆ ಇದ್ದವು. ಅವಳ ಕುತ್ತಿಗೆಯಲ್ಲಿ ಒಂದು ಸರಪಳಿ ಅವಳ ಎದೆಯವರೆಗೂ ತಲುಪಿತ್ತು. ಲಾಕೆಟ್ ನೋಡಿದ ತಕ್ಷಣ ಅದರೊಳಗೆ ಒಂದು ಚಿತ್ರವಿತ್ತು. ಅದು ನನ್ನ ಮತ್ತು ಅವಳ ಚಿತ್ರವಾಗಿರಬೇಕು ಎಂದುಕೊಂಡೆ. ಲಾಕೆಟ್ ನೋಡುತ್ತಿದ್ದಾಗ ಅವನ ಎದೆ ಸ್ವಲ್ಪ ತಾಗಿದ ತಕ್ಷಣ ನನ್ನ ಕೈಕಾಲು ತಣ್ಣಗಾಗತೊಡಗಿತು. ನನ್ನ ಇಡೀ ದೇಹ ನಡುಗಲಾರಂಭಿಸಿತು ಮತ್ತು ನಾನು ಮೂರ್ಛೆ ಹೋಗುತ್ತೇನೆ ಎಂದು ಅನಿಸಿತು. ನಾನು ಭಯದಿಂದ ಕಿರುಚಿದೆ. ನಾನು ಕೋಣೆಯಿಂದ ಹೊರಬಂದು ಡ್ರಾಯಿಂಗ್ ರೂಮ್ಗೆ ಹೋಗಿ ಕುಳಿತೆ. ನಮ್ಮ ಮನೆಯಲ್ಲಿ ಅತಿಥಿಗಳು ತುಂಬಿದ್ದರು. ಅಲ್ಲಿ ನನ್ನನ್ನು ನೋಡಿದ ಎಲ್ಲರಿಗೂ ಆಶ್ಚರ್ಯವಾಯಿತು. ನಾನು ನನ್ನ ನವವಿವಾಹಿತ ವಧುವನ್ನು ಬಿಟ್ಟು ಏಕೆ ಇಲ್ಲಿ ಕುಳಿತಿದ್ದೇನೆ ಎಂದು ಅತ್ತಿಗೆ ಬಂದು, ಏನಾಯಿತು ಸೋದರ ಮಾವ, ಏನು ಬಂದಿದ್ದೀಯಾ, ಹೆಂಡತಿ ಜೊತೆ ರೂಮಿಗೆ ಹೋಗು ಎಂದು ಹೇಳತೊಡಗಿದರು. ಆದರೆ ನನ್ನ ಸ್ಥಿತಿ ತೀರಾ ಹದಗೆಟ್ಟಿತ್ತು. ನನಗೆ ನನ್ನ ಕೋಣೆಗೆ ಹೋಗಲು ಇಷ್ಟವಿಲ್ಲ. ಆದರೆ ನನ್ನ ಅತ್ತಿಗೆ ನನ್ನನ್ನು ಬಲವಂತವಾಗಿ ತಳ್ಳಿ ಕೋಣೆಗೆ ಕಳುಹಿಸಿದಳು. ನನಗೆ ಏನಾಯಿತು ಎಂಬಂತೆ ನನ್ನ ಹೆಂಡತಿ ನನ್ನನ್ನೇ ನೋಡುತ್ತಿದ್ದಳು. ನಾನು ಲೈಟ್ ಆಫ್ ಮಾಡಿ ಸದ್ದಿಲ್ಲದೆ ನನ್ನ ಹೆಂಡತಿಯ ಪಕ್ಕದಲ್ಲಿ ಮಲಗಿ ನಿದ್ರೆಗೆ ಜಾರಿದೆ. ಈಗ ನಾವಿಬ್ಬರು ಒಟ್ಟಿಗೆ ಇರಲು ಸಾಧ್ಯವಿಲ್ಲ. ಈಗ ನಾನು ಅವಳಿಗೆ ನನ್ನ ಹೆಂಡತಿಯ ಸ್ಥಾನಮಾನವನ್ನು ನೀಡಲು ಸಾಧ್ಯವಿಲ್ಲ. ಏಕೆಂದರೆ ಅವಳು ಕೇವಲ ಯಾವುದೇ ಮಹಿಳೆಯಲ್ಲ, ಆದರೆ ಬಹುಶಃ ಪ್ರತಿಯೊಬ್ಬ ಮಹಿಳೆ ಮದುವೆಯ ರಾತ್ರಿಯ ಕನಸು ಕಾಣುತ್ತಾಳೆ. ಪುಷ್ಪಾ ಮದುವೆಯ ರಾತ್ರಿಯ ಕನಸು ಕಂಡಿರಬೇಕು. ಆದರೆ ನಾನು ಆ ರಾತ್ರಿ ಮಲಗಿದ್ದೆ ಮತ್ತು ಅವಳನ್ನು ಮುಟ್ಟಲಿಲ್ಲ. ಬೆಳಗ್ಗೆ ಎದ್ದಾಗ ಪುಷ್ಪಾ ಸ್ನಾನ ಮಾಡಿ ಕೂದಲು ಒಣಗಿಸುತ್ತಿದ್ದಳು. ನಾನು ಎಚ್ಚರವಾದಾಗ ಅವಳು ವಿಚಿತ್ರ ಕಣ್ಣುಗಳಿಂದ ನನ್ನತ್ತ ನೋಡುತ್ತಿದ್ದಳು ಮತ್ತು ಅವಳ ಕಣ್ಣುಗಳಲ್ಲಿ ನೂರಾರು ಪ್ರಶ್ನೆಗಳು. ಅವನ ಕಣ್ಣಲ್ಲಿ ಮಾತ್ರವಲ್ಲ, ನನ್ನ ಮನದಲ್ಲೂ ಪ್ರಶ್ನೆಗಳಿದ್ದವು. ಇದು ಹುಡುಗಿಯಲ್ಲವೇ? ಇಲ್ಲ, ಇದು ಸಾಧ್ಯವಿಲ್ಲ. ನನಗೆ ಏನೂ ಅರ್ಥವಾಗಲಿಲ್ಲ. ಎಲ್ಲವೂ ಅಸ್ಪಷ್ಟವಾಯಿತು. ಪುಷ್ಪಾಗೆ ರೆಡಿಯಾಗಲು ಹೇಳಿದರು. ನಾವು ವೈದ್ಯರ ಬಳಿಗೆ ಹೋಗಬೇಕು. ಆದರೆ ಇದನ್ನು ಕೇಳಿದ ನಂತರ ಅವಳು ತುಂಬ ನರ್ವಸ್ ಆಗಿದ್ದಳು ಮತ್ತು ಅವಳ ಮುಖ ಕೆಂಪಾಯಿತು. ನೀವು ನನ್ನೊಂದಿಗೆ ಬದುಕಲು ಬಯಸಿದರೆ ನೀವು ವೈದ್ಯರ ಬಳಿಗೆ ಹೋಗಿ ನಿಮ್ಮ ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳಬೇಕು ಎಂದು ನಾನು ಹೇಳಿದೆ. ಅವಳಿಗೆ ಏನೂ ಅರ್ಥವಾಗುತ್ತಿಲ್ಲ ಎಂದು ತೋರಿತು. ಆದರೆ ಅವಳು ಒಪ್ಪಿದಳು. ನಾನು ಕೂಡ ಸ್ನಾನ ಮುಗಿಸಿ ರೆಡಿಯಾಗಿ ಅವಳನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋಗತೊಡಗಿದೆ. ನಾನು ಆಗಲೇ ವೈದ್ಯರಿಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಮಾಡಿಕೊಂಡಿದ್ದೆ. ಕ್ಲಿನಿಕ್ಗೆ ಹೋದ ನಂತರ ವೈದ್ಯರು ನನ್ನನ್ನು ಭೇಟಿಯಾಗಿ ಸ್ವಲ್ಪ ಸಮಯ ಮಾತನಾಡಿದರು. ನಾನು ನನ್ನ ಹೆಂಡತಿಯನ್ನು ಹೊರಗೆ ಕುಳಿಸಿದ್ದೆ. ನಂತರ ನಾನು ನನ್ನ ಹೆಂಡತಿಯೊಂದಿಗೆ ಕೆಲವು ಮಾದರಿಗಳನ್ನು ಲ್ಯಾಬ್ಗೆ ಸಲ್ಲಿಸಿದೆ ಮತ್ತು ಪರೀಕ್ಷೆಯ ಫಲಿತಾಂಶಗಳು 3 ದಿನಗಳಲ್ಲಿ ಬರಲಿವೆ. ನಾನು ನನ್ನ ಜೀವನದ ಅತ್ಯಂತ ಕಷ್ಟಕರವಾದ 3 ದಿನಗಳನ್ನು ಕಳೆಯಬೇಕಾಗಿತ್ತು. ಅದು ಕೂಡ ಈ ಮಹಿಳೆಯೊಂದಿಗೆ ಏನು ಮಾಡಬೇಕೆಂದು ನನಗೆ ತೋಚಲಿಲ್ಲ. ಪುಷ್ಪಾವಿನ ನಶೆ ವಿಪರೀತಕ್ಕೆ ಹೋಗಿತ್ತು. ಈಗ ಅವಳ ಸೌಂದರ್ಯವು ನನ್ನನ್ನು ಅವಳ ಕಡೆಗೆ ಆಕರ್ಷಿಸಲಿಲ್ಲ. ಬದಲಿಗೆ ನಾನು ಅವಳ ಮುಖವನ್ನು ನೋಡಬಾರದು ಎಂದು ಕಾರ್ಖಾನೆಯಲ್ಲಿ ಹೆಚ್ಚು ಸಮಯ ಇರಲು ಪ್ರಾರಂಭಿಸಿದೆ. ನಾನು ರಾತ್ರಿ ಅವಳೊಂದಿಗೆ ಮಲಗಲು ಹೋದಾಗ ಅವಳು ನನ್ನ ಹತ್ತಿರ ಬರಲು ಪ್ರಯತ್ನಿಸುತ್ತಿದ್ದಳು. ಆದರೆ ನಾನು ಅವಳನ್ನು ನನ್ನಿಂದ ದೂರ ತಳ್ಳುತ್ತಿದ್ದೆ. ನನ್ನ ಕ್ರಿಯೆಯು ಅವಳನ್ನು ನೋಯಿಸುತ್ತದೆ ಎಂದು ನನಗೆ ತಿಳಿದಿದೆ. ಆದರೆ ಅವಳು ನನ್ನಿಂದ ಕೇಳುತ್ತಿರುವುದನ್ನು ನಾನು ಅವಳಿಗೆ ನೀಡಲು ಸಾಧ್ಯವಾಗಲಿಲ್ಲ. ನಾನು ಹೇಳಿದೆ, ಪರೀಕ್ಷೆಯ ಫಲಿತಾಂಶಗಳಿಗಾಗಿ ನಿರೀಕ್ಷಿಸಿ. ಎಲ್ಲವೂ ಸರಿಯಾಗಿ ನಡೆದರೆ ನಾವು ಜೀವನವನ್ನು ಹೊಸದಾಗಿ ಪ್ರಾರಂಭಿಸುತ್ತೇವೆ. ಬಡ ಹುಡುಗಿ ನನ್ನ ಮಾತು ಕೇಳುತ್ತಲೇ ಹೆದರುತ್ತಿದ್ದಳು ಮತ್ತು ನಾನು ಅವಳನ್ನು ಮುಟ್ಟಲು ಸಹ ಇಷ್ಟಪಡದ ತನಗೆ ಯಾವ ಕಾಯಿಲೆ ಬಂದಿದೆ ಎಂದು ಯೋಚಿಸುತ್ತಿದ್ದಳು. ಅಂತಿಮವಾಗಿ 3 ದಿನಗಳ ನಂತರ ನಾನು ಲ್ಯಾಬ್ಗೆ ಹೋಗಿ ನನ್ನ ವರದಿಗಳನ್ನು ಸಂಗ್ರಹಿಸಿದೆ. ಪುಷ್ಪಾ ಅವರು ನನಗೆ ಕರೆ ಮಾಡಿ ನನ್ನ ವರದಿಗಳನ್ನು ಸರಿಯಾಗಿವೆ ಎಂದು ಹೇಳಿದರು. ನಾನು ಮನೆಗೆ ಹೋಗಿ ಎಲ್ಲರ ಮುಂದೆ ರಿಪೋರ್ಟ್ ಓಪನ್
ಓಪನ್ ಮಾಡ್ತೀನಿ ಅಂದಾಗ ಪುಷ್ಪ ತುಂಬ ನೊಂದುಕೊಂಡು ಕೂತಿದ್ದು ನೋಡಿ ಬಹುಶಃ ಅಮ್ಮ ಅತ್ತಿಗೆಗೇನು ಎಲ್ಲ ಹೇಳಿರಬಹುದಾ ಎಂದು ಮನೆಯವರೆಲ್ಲ ಜಮಾಯಿಸಿದರು. ನನ್ನ ತಂದೆ ನನ್ನ ಬಳಿಗೆ ಬಂದು, ಮಗ ನೀವು ಏನು ಪರೀಕ್ಷೆ ಮಾಡಿಸಿದ್ದೀರಿ? ಪುಷ್ಪ ತುಂಬ ಬೇಸರಗೊಂಡಿದ್ದಾಳೆ. ಅವಳು 2 ಬಾರಿ ಮೂರ್ಛೆ ಹೋಗಿದ್ದಳು. ಬಡ ಹುಡುಗಿಯ ಕೈಕಾಲು ತಣ್ಣಗಾಗುತ್ತಿದೆ. ನಿಮ್ಮಿಬ್ಬರ ನಡುವೆ ಏನು ನಡೆಯುತ್ತಿದೆ? ನನ್ನ ಕೈಕಾಲು ಕೂಡ ತಣ್ಣಗಾಗುತ್ತಿದೆ ಮತ್ತು ಕಳೆದ 3 ದಿನಗಳಿಂದ ನನ್ನ ಸ್ಥಿತಿ ತುಂಬ ಕೆಟ್ಟದಾಗಿದೆ ಮತ್ತು ನಾನು ಇಲ್ಲಿಯವರೆಗೆ ವರದಿಯನ್ನು ನೋಡಿಲ್ಲ ಎಂದು ನಾನು ಹೇಳಿದೆ. ನನ್ನ ಕುಟುಂಬದ ಸದಸ್ಯರೆಲ್ಲರೂ ತುಂಬ ಚಿಂತಿತರಾಗಿದ್ದರು. ಆದರೆ ನಾನು ವರದಿಯನ್ನು ತೆರೆದು ನೋಡಿದಾಗ ಆ ಕಾಗದಗಳು ನನ್ನ ಕೈಯಿಂದ ಬಿದ್ದವು. ನನಗೆ ತಲೆ ಸುತ್ತು ಬರಲಾರಂಭಿಸಿತು ಮತ್ತು ಸೋಫಾದಲ್ಲಿ ಕುಳಿತೆ. ಕೆಳಗಿನಿಂದ ಬಿದ್ದ ವರದಿಗಳನ್ನು ನನ್ನ ತಂದೆ ಎತ್ತಿಕೊಂಡು ಪುಷ್ಪ ಕೂಡ ತುಂಬ ಹೆದರಿದರು. ವರದಿಯಲ್ಲಿ ತಪ್ಪು ಬರೆದಿರಬಹುದು. ನನ್ನ ಮುಖದಿಂದ ಅವರಿಗೆ ತಿಳಿಯಿತು. ಅವನು ನನ್ನ ತಂದೆಯ ಕೈಯಿಂದ ವರದಿಯನ್ನು ತೆಗೆದುಕೊಂಡನು. ನನ್ನ ಹೃದಯ ಬಡಿತವು ಇನ್ನೂ ವೇಗವಾಗಿ. ಪುಷ್ಪ ವರದಿಯನ್ನು ಓದುವುದು ನನಗೆ ಇಷ್ಟವಿರಲಿಲ್ಲ, ಏಕೆಂದರೆ ನಾನು ಅದಕ್ಕೆ ಇನ್ನೂ ಸಿದ್ಧವಾಗಿಲ್ಲ. ಪುಷ್ಪ ವರದಿಯನ್ನು ಓದಿದರೆ ನಮ್ಮ ಜೀವನ ಶಾಶ್ವತವಾಗಿ ಬದಲಾಗುತ್ತದೆ, ನಮ್ಮ ಸಂಬಂಧ ಶಾಶ್ವತವಾಗಿ ಬದಲಾಗುತ್ತದೆ. ಪುಷ್ಪ ಅಂತ ಹೇಳಿದೆ. ಅದರಾಚೆ ಏನನ್ನೂ ಹೇಳಲು ಆಗಲಿಲ್ಲ. ನನ್ನ ಕಣ್ಣಲ್ಲಿ ನೀರು ತುಂಬಿತು. ನನ್ನ ಕುಟುಂಬದ ಸದಸ್ಯರು ತುಂಬ ನೊಂದುಕೊಳ್ಳುತ್ತಿದ್ದರು. ಪುಷ್ಪ ವರದಿಯನ್ನು ಓದಿದಾಗ ಅವಳು ಮೂರ್ಛೆ ಹೋಗುತ್ತಾಳೆ ಎಂದು ಅನಿಸಿತು. ಆಗ ನನ್ನ ಸಹೋದರ ವರದಿಯನ್ನು ತನ್ನ ಕೈಗೆ ತೆಗೆದುಕೊಂಡು ಗಟ್ಟಿಯಾಗಿ ಓದಿದಳು. DNA ಪರೀಕ್ಷೆಯ ವರದಿ. ಆ ವರದಿಯನ್ನು ಓದಿದಾಗ ಅವರು ತುಂಬ ಆಘಾತಕ್ಕೊಳಗಾದರು. ಮತ್ತು ಪುಷ್ಪ, ನಿಮ್ಮ ಮಗಳು, ಇದು ಹೇಗೆ ಸಾಧ್ಯ? ಮದುವೆಯ ರಾತ್ರಿ ಪುಷ್ಪ ಅವರ ಕೊರಳಲ್ಲಿ ಲಾಕೆಟ್ ನೋಡಿದೆ ಎಂದು ಹೇಳಿದ್ದೆ. ಅದರೊಳಗೆ ನನ್ನ ಮತ್ತು ಅವಳ ಚಿತ್ರವಿರಬಹುದೆಂದು ನಾನು ಭಾವಿಸಿದೆ. ಆದರೆ ನಾನು ಇದನ್ನು ತೆರೆದಾಗ ಒಳಗೆ ಅವಳ ತಂದೆ ಮತ್ತು ನನ್ನ ಮಾಜಿ ಗೆಳತಿಯ ಚಿತ್ರ ಇತ್ತು. ಇದು ಒಂದೇ ಒಂದು ವಿಷಯ ನನ್ನ ಮನಸ್ಸಿಗೆ ಬಂದಿತು, ಅವಳ ತಂದೆಯೊಂದಿಗಿನ ಚಿತ್ರ. ಎಂದರೆ ಅವಳು ಪುಷ್ಪ ಅವರ ತಾಯಿ ಇರಬೇಕು. ಆದರೆ ಸಂಬಂಧದ ಬಗ್ಗೆ ಮಾತನಾಡಲು ಹೋದಾಗ ಪುಷ್ಪ ಅವರ ತಾಯಿ ಬೇರೆಯವರು. ಆಗ ನನಗೆ ನೆನಪಾಯಿತು, ಪುಷ್ಪ ಅವರ ಮುಖವನ್ನು ಹೋಲುತ್ತಿಲ್ಲ. ಎಲ್ಲ ನನ್ನ ತಾಯಿ. ಪುಷ್ಪ ತುಂಬ ಸುಂದರವಾದ ಹುಡುಗಿ, ಆದರೆ ಅವಳ ತಾಯಿ ತುಂಬ ಸಾಮಾನ್ಯ. ಆದ್ದರಿಂದ ನಾನು ಈ ಮಹಿಳೆ ಅವಳ ತಾಯಿ ಎಂದು ಭಾವಿಸಿ DNA ಪರೀಕ್ಷೆಯನ್ನು ಮಾಡಿದ್ದೇನೆ. ನನ್ನ ತಾಯಿ ನನ್ನ ತಂದೆಗೆ ವಿಚ್ಛೇದನ ನೀಡಿದ್ದು ಅವರು ಮರುಮದುವೆ ಮಾಡಿಕೊಂಡಿದ್ದಾರೆ ಎಂದು ಪ್ರೀತಿಯಿಂದ ಪುಷ್ಪ ಅಳಲು ತೋಡಿಕೊಂಡರು. ಮೋಹನ್ ಲಾಲ್ ನನ್ನ ತಂದೆ ಎಂದು ನಾನು ಯಾವಾಗಲೂ ಭಾವಿಸಿದ್ದೆ, ಏಕೆಂದರೆ ಅವರು ನನಗೆ ಎಂದಿಗೂ ಸತ್ಯವನ್ನು ಹೇಳಲಿಲ್ಲ. ನನ್ನ ತಂದೆ ನನ್ನನ್ನು ಮದುವೆಯಾಗುವ ವ್ಯಕ್ತಿ ನನ್ನ ಜೈವಿಕ ತಂದೆಯಾಗುತ್ತಾನೆ ಎಂದು ನನಗೆ ತಿಳಿದಿರಲಿಲ್ಲ. ನಾನು ಅವನ ತಾಯಿಯ ಬಗ್ಗೆ ಕೇಳಿದೆ, ಏಕೆಂದರೆ ಅವನ ತಾಯಿ ಮದುವೆಗೆ ಬರಲಿಲ್ಲ. ನನ್ನ ತಾಯಿ ಕೆನಡಾದಲ್ಲಿ ನೆಲೆಸಿದ್ದು ಆ ಸಮಯದಲ್ಲಿ ಬರಲು ಸಾಧ್ಯವಾಗಲಿಲ್ಲ ಎಂದು ಹೇಳಿದರು. ನಾನು ಪುಷ್ಪಾಳಿಂದ ಅವಳ ತಾಯಿಯ ನಂಬರ್ ತೆಗೆದುಕೊಂಡು ಅವಳ ತಾಯಿಗೆ ಕರೆ ಮಾಡಿ ತಕ್ಷಣವೇ ಭಾರತಕ್ಕೆ ಬರಲು ಕರೆ ಮಾಡಿದ್ದೆ. ಕೆಲವೇ ದಿನಗಳಲ್ಲಿ ಅವರ ತಾಯಿ ಭಾರತಕ್ಕೆ ಮರಳಿದರು. ನನ್ನ ಮಾಜಿ ಗೆಳತಿಯನ್ನು ನೋಡಿದ ನಂತರ ನಾನು ಹಿಂದೆ ಮುಳುಗಲು ಪ್ರಾರಂಭಿಸಿದೆ. ಅವಳು ನನ್ನ ವಯಸ್ಸಿನವಳು. ನೀನು ಗರ್ಭಿಣಿ ಎಂಬುದಕ್ಕೆ ಇಷ್ಟು ದೊಡ್ಡ ವಿಷಯವನ್ನು ನನ್ನಿಂದ ಯಾಕೆ ಮುಚ್ಚಿಟ್ಟಿದ್ದೀಯಾ ಅಂದೆ. ನಿನ್ನಿಂದಾಗಿ ಇಂದು ಏನಾಯಿತು ನೋಡು. ನಾನು ನನ್ನ ಸ್ವಂತ ಮಗಳನ್ನು ಮದುವೆಯಾದೆ. ನನ್ನನ್ನು ಮದುವೆಯಾಗಲು ರೀನಾಳನ್ನು ಕೇಳಿದೆ. ಇಷ್ಟು ವರ್ಷ ನೀನು ನನ್ನಿಂದ ದೂರವಿಟ್ಟಿದ್ದ ಮಗಳು ನಮಗಿದ್ದಾಳೆ. ನನ್ನ ಮಗಳು ಈಗ ತುಂಬ ಬೆಳೆದಿದ್ದಾಳೆ ಮತ್ತು ಅವಳು ಬೆಳೆಯುವುದನ್ನು ನಾನು ನೋಡಲು ಸಹ ಸಾಧ್ಯವಾಗಲಿಲ್ಲ. ರೀನಾ ಗರ್ಭಿಣಿ ಎಂದು ತಿಳಿದಾಗ ತುಂಬ ಭಯಪಟ್ಟು ಮಗುವಿಗೆ ಗರ್ಭಪಾತ ಮಾಡಬೇಕೆಂದುಕೊಂಡಳು. ಗರ್ಭಪಾತಕ್ಕೆ ತಡವಾದಾಗ ಆಕೆಯ ಪೋಷಕರು ದೂರದ ಸಂಬಂಧಿಯಾಗಿದ್ದ ಮೋಹನ್ ಲಾಲ್ಗೆ ಬಲವಂತವಾಗಿ ಮದುವೆ ಮಾಡಿದರು. ಅವಮಾನ ತಪ್ಪಿಸಲು ಈ ರೀತಿ ಮಾಡಿದ್ದು. ಮಗು ಹುಟ್ಟಿದ ಕೆಲವೇ ತಿಂಗಳಲ್ಲಿ ನಾವಿಬ್ಬರು ವಿಚ್ಛೇದನ ಪಡೆದು ಮೋಹನ್ ಲಾಲ್ ತನ್ನ ಗೆಳತಿಯನ್ನು ಮದುವೆಯಾದರು. ನನ್ನ ಜೀವನವನ್ನು ಹೊಸದಾಗಿ ಪ್ರಾರಂಭಿಸಲು ಅವರು ಪುಷ್ಪ ಅವರ ಜವಾಬ್ದಾರಿಯನ್ನು ತೆಗೆದುಕೊಂಡರು. ಆದರೆ ನಾನು ಮತ್ತೆ ಯಾರನ್ನೂ ಇಷ್ಟಪಡಲಿಲ್ಲ. ಇದರಿಂದಾಗಿ ನಾನು ಎಂದಿಗೂ ಮದುವೆಯಾಗಲಿಲ್ಲ. ನೀನು ತುಂಬ ಶ್ರೀಮಂತ ಹುಡುಗ. ನೀನು ಯಾವ ಹುಡುಗಿಯ ಜೊತೆಯೂ ಸೀರಿಯಸ್ ಆಗಿರಲಿಲ್ಲ. ನಾನು ನಿಜ ಹೇಳಿದರೆ ನೀನು ನನ್ನನ್ನು ಒಪ್ಪಿಕೊಳ್ಳುತ್ತಿರಲಿಲ್ಲ ಎಂದು ನನಗೆ ಖಾತ್ರಿಯಾಗಿತ್ತು. ಹೌದು, ನಾನು ಖಂಡಿತವಾಗಿಯೂ ತುಂಬ ಹಾಳಾದ ಹುಡುಗ. ಬಹುಶಃ ನಾನು ನನ್ನ ಮಗಳನ್ನು ದತ್ತು ತೆಗೆದುಕೊಳ್ಳುತ್ತಿದ್ದೆ. ನಾನು ರೀನಾಳನ್ನು ಪ್ರೀತಿಸುತ್ತಿದ್ದೆ. ಆದರೆ ನನ್ನ ವರ್ತನೆ ನೋಡಿ ನಾನು ಶ್ರೀಮಂತ ತಂದೆಯ ಹಾಳಾದ ಮಗ ಎಂದು ಅವಳು ಭಾವಿಸಿರಬೇಕು. ನನ್ನ ಮಗಳಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿಸಿ ಒಳ್ಳೆ ಹುಡುಗ ನೋಡಿದ ಮೇಲೆ ಅವಳಿಗೆ ಮದುವೆ ಮಾಡಿದೆ. ನಾನು ಅವನ ತಾಯಿಯನ್ನು ಅಂದರೆ ರೀನಾಳನ್ನು ಮದುವೆಯಾದೆ. ನನ್ನ ಮಗಳ ಪ್ರವೇಶಕ್ಕಾಗಿ ನಾನು ಅವನನ್ನು ಮದುವೆಯಾಗಬೇಕು ಎಂದು ವಿಧಿ ನನ್ನೊಂದಿಗೆ ಆಟ ಆಡುತ್ತದೆ ಎಂದು ನನಗೆ ತಿಳಿದಿರಲಿಲ್ಲ. ನಾನು ಪುಷ್ಪ ಅವರನ್ನು ಮದುವೆಯಾಗದಿದ್ದರೆ ನನಗೆ ಈ ಜಗತ್ತಿನಲ್ಲಿ ಮಗಳು ಇದ್ದಳು ಎಂದು ನನಗೆ ತಿಳಿದಿರುವುದಿಲ್ಲ ಮತ್ತು ಸರಿಯಾದ ಸಮಯದಲ್ಲಿ ಸತ್ಯ ಹೊರಬಂದಿದ್ದರೆ ನಾನು ಬದುಕಿರುವಾಗಲೇ ಸಾಯಬಹುದಿತ್ತು. ಆದ್ದರಿಂದ ನಮ್ಮ ಜೀವನಕ್ಕೆ ಸಮಯ ಹಿಡಿಯಿತು ದಾರಿಗೆ ಹಿಂತಿರುಗಿ. ಆದರೆ ಕಾಲಕ್ರಮೇಣ ಎಲ್ಲವೂ ಸರಿಯಾಯಿತು. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.